ಮಾಡ್ತೀರಾ ಜ್ಯೂಸಾ? ಹಾಗಂತ ಕುಡಿಗಿಡ್ಬಿಟ್ಟಿಯಾ ಇವೆಲ್ಲ ಕೆಮಿಕಲ್ಸು. ಕೆಮಿಕಲ್ಸ್ ಇಟ್ಕೊಂಡು ನೀವೇನಪ್ಪ ಮಾಡ್ತಾ ಇದ್ದೀರಾ? ಅಲ್ಲೂ ಇತ್ತೀಚಿನ ದಿವಸದಲ್ಲಿ ಕಲೆ ನಿವಾರಕ ದ್ರಾವಣಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಹೌದಾ? ಇದೆಲ್ಲ ನಿಮ್ಗೆ ಹೇಗಪ್ಪ ಗೊತ್ತು? ಏನು ಓದಿಲ್ದಿರೋರು ಕೂಡ ವಿಜ್ಞಾನಿಗಳಾಗ್ಬೋದು ಅಂತ ನಾನು ಪೇಪರ್ ಅಲ್ಲಿ ಓದಿದ್ದೆ. ಅಂದ್ರೆ ಈಗ ನೀವಿಬ್ರು ವಿಜ್ಞಾನಿಗಳಾಗ್ತೀರಾ? ನೋಡ್ತಾ ಇರೋ ಸದ್ಯದಲ್ಲೇ ನೋಬೆಲ್ ಪ್ರೈಸ್ ತಗೊಂಡ್ಬಿಡ್ತೀವಿ. ವಾಟ್ ಇಸ್ ದಿಸ್? ದಿಸ್ ಇಸ್ ಕಲೆ ರಿಮೂವಿಂಗ್ ಕೆಮಿಕಲ್. ಯಾವ್ದವ್ರೆ ನಿಮ್ ಬಟ್ಟೆ ಯಾವ್ದಾದ್ರು ಕಲೆ ಆಗಿದ್ರೆ ತಗೊಂಬಂದ್ ಕೊಡಿ, ನಾವ್ ಈ ಕೆಮಿಕಲ್ ಹಾಕಿ ಕ್ಲೀನ್ ಮಾಡ್ಕೊಡ್ತೀವಿ. ನಾನೇನಿದ್ರು ನನ್ನ ಬಟ್ಟೆಗಳನ್ನ ಡ್ರೈ ಕ್ಲೀನ್ಗೆ ಕೊಡೋದು. ಡ್ರೈ ಕ್ಲೀನಿಂಗ್ ಅಲ್ಲಿ ಹೋಗ್ದಿರೋದು ನಮ್ ಕೆಮಿಕಲ್ ಅಲ್ಲಿ ಹೋಗುತ್ತೆ ಗೊತ್ತಾ? ನಿಜನೇನಪ್ಪ? ಹಾಗಾದ್ರೆ ನನ್ನ ಖರ್ಚಿಗೆ ಕಾಫಿ ಕಲೆ ಆಗಿದೆ, ಇದು ತೆಕ್ಕೊಡ್ತೀರಾ? ಅಷ್ಟೇ ತಾನೇ. ನೋಡಿವಾಗ ಹೇಗ್ ಹೋಗುತ್ತೆ. ಅದು ಬಿಟ್ಲಾ ನನ್ ಚೂಡಿದಾರ ಮೇಲೆ ಒಂದು ಎಣ್ಣೆ ಕಲೆ ಆಗಿದೆ, ಅದನ್ನ ಹೋಗ್ಸಕ್ಕಾಗತ್ತಾ? ಹೋಗಿಸ್ತೀವಿ, ತಗೊಂಡ್ಬನ್ನಿ. ಏನೋ ಮಾಡ್ತಾ ಇದ್ದೀರಾ? ರಂಜತ್ತೆ ಇನ್ಮೇಲಿಂದ ನಮ್ಮಿಬ್ರನ್ನ ದಂಡ ಪಿಂಡಿಗಳು ಅನ್ನೋ ಹಾಗೆ ಇಲ್ಲ. ಬೆಳಿಗ್ಗೆ ಬಾಟ್ಲಿಗಳನ್ನ ಮುಂದಿಟ್ಕೊಂಡು ಕೂತಿದ್ದೀರಲ್ಲ, ಆಗೋಲ್ಬೇಕು ನೋಡಿ. ಅಮ್ಮ, ನೀನ್ ತಿಳ್ಕೊಂಡಿರೋ ಹಾಗೆ ಇವು ಆ ಬಾಟ್ಲಿಗಳಲ್ಲ, ಇದ್ರಲ್ಲಿರೋದು ಕೆಮಿಕಲ್ಸು. ಎಂಥ ಕೆಮಿಕಲ್ಸು? ಕಲೆ ಹೋಗೋ ಕೆಮಿಕಲ್ಸು. ಇಲ್ಲಿ ನೋಡು, ನನ್ ಕಜ್ಜಿಸ್ ಮೇಲೆ ಕಾಫಿ ಕಲೆ ಇತ್ತು, ಎಷ್ಟು ನೀಟಾಗಿ ಓಡಿಸ್ಕೊಟ್ಟಿದ್ದಾರೆ ನೋಡು. ಪರವಾಗಿಲ್ವೇ? ಕೆಲ್ಸಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ದೆ, ಕೆಲ್ಸಕ್ಕೆ ಬರ್ತಾರೆ. ಮತ್ತೆ ಪದ್ಮವಿಟ್ಲ, ಮೊನ್ನೆ ಮದುವೆಗೆ ಹೋಗಿದ್ದಾಗ ಆ ಭಟ್ಟ ಪಾಯಸನ ಎಲೆ ಮೇಲೆ ಹಾಕೋ ಬದಲು ನನ್ ಸೀರೆ ಮೇಲೆ ಹಾಕ್ಬಿಟ್ಟ. ಕಲೆನ ಹೋಗಿಸ್ಕೊಡ್ತಿದ್ದೇನೋ? ನೀವು ಕೇಳೋದು ಹೆಚ್ಚೋ, ನಾವು ಕಲೆ ಹೋಗ್ಸೋದು ಹೆಚ್ಚೋ. ತಗೊಂಬನ್ನಿ. ದಿನ ನಮ್ಮ ಅಣ್ಣ ನನ್ನನ್ನ ನಿಮ್ಮನ್ನ ಯಾಮಾರ್ ಕಟ್ಕೊಂಡೆ ಅಂತಿದ್ದ, ಈಗ ಗೊತ್ತಾಗತ್ತೆ ಯಾರು ಯಾಮಾರಿದ್ದಾರೆ ಅಂತ. ಮದ್ದು ಬಿಟ್ಲಾ ನೋಡಿ, ಇಲ್ಲೇ ಸಣ್ಣದಾಗಿ ಆಯಿಲ್ ಆಗಿದೆ. ಇಲ್ಲ ಎಲ್ಲಿ ಕಡೆ ತೋರಿಸಿ. ನೀವ್ ಯಾಕೆ ಒಂದು ಡ್ರೈ ಕ್ಲೀನ್ ಶಾಪ್ ಓಪನ್ ಮಾಡಬಾರ್ದು? ನಾವೇ ಬೇರೆ, ನಮ್ ಸ್ಟೈಲೇ ಬೇರೆ. ಅಲ್ಲ, ಇಷ್ಟು ಕಷ್ಟಪಟ್ಟು ಕೆಮಿಕಲ್ ನ ಮಿಕ್ಸ್ ಮಾಡಿದ್ರು ಡ್ರೈ ಕ್ಲೀನ್ ಅಂಗಡಿ ಇಡಕ. ನಮ್ಮ ಗುರಿನೇ ಬೇರೆ. ನೋಡ್ಲು, ಇಲ್ಲೊಂಥರ ಕಾಣುತ್ತಲ್ಲ, ಇದೇ ಪಾಯಸದ ಕಲೆ. ಚಾವ್ಗೆ ಪಾಯ್ಸದ್ದು ಹೋಗಲ್ವಾ? ಹೋಗುತ್ತೆ, ಕುಡಿಲೆ. ಅತ್ತೆ, ಎಲ್ಲಿ ನಿಮ್ ಪಾಯಸ ಕಡೆ ತೋರಿಸಿ. ಇಲ್ಲೇ ಇತ್ತಲ್ಲ, ಮುಡಿದೆಲ್ಲ ಹೋಯ್ತು. ಆಯ್ತು. ಏನ್ರದು ಮನೆ ತುಂಬಾ ಕೆಮಿಕಲ್ ವಾಸನೆ ಬರ್ತಾ ಇದೆ? ಬಾವಾ, ಈ ಅಷ್ಟು ಬಾಟ್ಲಲ್ಲಿ ಇರೋದು ಕೆಮಿಕಲ್ಸ್. ಅಭಿ, ಇವರು ಕಲೆನ ರಿಮೂವ್ ಮಾಡೋ ಲಿಕ್ವಿಡ್ ನ ಕಂಡುಹಿಡಿದಿದ್ದಾರೆ. ನನ್ ಕಚ್ಚಿಪ್ ಮೇಲಿರೋ ಕಾಫಿ ಕಲೆನ ಹೋಗಿಸ್ಬಿಟ್ರು, ನನ್ ಚೂಡಿದಾರ ಮೇಲೆ ಆಯಿಲ್ ಕಲೆನ ಹೋಗಿಸ್ಬಿಟ್ರು, ನನ್ನ ಸೀರೆ ಮೇಲೆ ಪಾಯಸದ ಕಲೆನ ಹೋಗಿಸ್ಬಿಟ್ರು. ನಿನ್ನ ಬಟ್ಟೆ ಮೇಲೆ ಯಾವ್ದಾದ್ರು ಕಲೆ ಆಗಿದ್ರೆ ತಗೊಂಬ, ಅದನ್ನು ಹೋಗಿಸ್ಬಿಡ್ತೀವಿ. ನಾವೀಗ ವಿಜ್ಞಾನಿಗಳು. ಬಾಯಿ ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ರು, ಈ ಅಜ್ಞಾನಿಗಳು ಯಾವತ್ತೂ ವಿಜ್ಞಾನಿಗಳು ಆಗಲ್ಲ. ಪಾಂಡುರಂಗ, ನಮ್ಮ ಏಳಿಗೆನ ಸಹಿಸಕ್ಕಾಗ್ದಾರೋ ಮೊದಲನೇ ಹಾಗೂ ಕೊನೆ ಮನುಷ್ಯ ಅಂದ್ರೆ ನೀವೇ ಕಣ. ಅಲ್ಲ ಬಾವ, ನಾವೆಷ್ಟು ಕಷ್ಟಪಟ್ಟು ಈ ಕೆಮಿಕಲ್ಸ್ ಎಲ್ಲ ಹುಡುಕಿ ತಲೆ ಕೆಡಿಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲೆ ನಿವಾರಕ ದ್ರಾವಣವನ್ನ ಕಂಡಿಡ್ತಿದ್ವಿ ಗೊತ್ತಾ? ನಮ್ಮನ್ನ ಈ ದೇಶದವರೆಲ್ಲ ಯಾವ ದೇಶದವರಾದ್ರು ಕಿಡ್ನಾಪ್ ಮಾಡಿ ನಮ್ಮನ್ನ ನೆಲಮಾಡಿನಲ್ಲಿ ಇಟ್ಟು ನಮ್ಮ ತಲೆ ಬೋಡಿಸಿ ಆ ಬೋರ್ ತಲೆಗೆ ಬಿಸಿ ಬಿಸಿ ನೀರು ಎರಚಿದ್ರು ನಾವ್ ಈ ಫಾರ್ಮುಲಾನ ಯಾರಿಗೂ ಕೊಡಲ್ಲ. ಅಪ್ಪಿ ತಪ್ಪಿ ಮಸಾಲೆ ದೋಸೆ ಕೊಡಿಸ್ಬಿಟ್ರಪ್ಪ, ಆಗ ಯೋಚನೆ ಮಾಡ್ಬೇಕಾಗಿತ್ತ. ಏನಪ್ಪ, ನೀವು ಕಂಡುಹಿಡಿದಿರೋ ಈ ಕೆಮಿಕಲ್ಲು ಮನೆಗೆ ಮಾತ್ರ ಸೀಮಿತ ಆಗಿರ್ಬಾರ್ದು, ಇಡೀ ಕರ್ನಾಟಕದ ಜನತೆಗೆ ಉಪಯೋಗ ಆಗ್ಬೇಕು. ಅದಕ್ಕೆ ಬಾಟ್ಲಿಗೆ ಇಂತಿಷ್ಟು ರೇಟು ಅಂತ ಇಟ್ಟು ಮಾರ್ಬಿಡಿ. ಬಲ್ಲು, ನಮ್ಮ ಮುಂದಿನ ಯೋಜನೆ ಅದೇನೆ. ಇನ್ಮೇಲೆ ನಮ್ದು ಅದೇ ಬಿಸ್ನೆಸ್. ನೋಡ್ತಾರೆ ಹೇಗೆ ಕೋಟ್ಯಾಧಿಪತಿಗಳಾಗ್ಬಿಡ್ತೀವಿ. ಒಂದು ಬೆಟ್ಟ ಏನು, 4 ಬೆಟ್ಟ ಕೊಂಡ್ಕೋತೀನಿ. ಅದಕ್ಕೆ 4 ಜೋಲ್ಗೆ ಕಟ್ಟಣ, ಅದ್ರಲ್ಲಿ 4 ಮಕ್ಕಳನ್ನ ತೂಗೋಣ. ಯಾವ್ದಕ್ಕೂ ನೀನ್ ರೆಡಿ ಆಗಿರೋ. ಪಂಡಿತರೆ, ನಮ್ಮಲ್ಲಿ ಒಂದು ತಿರುಕನ ಕನಸು ಅಂತ ಪಾಠ ಇತ್ತು. ಅದನ್ನ ನೀವಿಬ್ರು ಏನಾದ್ರೂ ಓದಿದ್ರೆ ಏನ್ರಪ್ಪ? ನಿಮ್ಮ ಮುಖಲಕ್ಷಣಗಳನ್ನು ನೋಡ್ತಾ ಇದ್ರೆ ನಿಮ್ಮಲ್ಲಿ ಕೋಟ್ಯಾಧಿಪತಿಗಳಾಗೋ ಲಕ್ಷಣ ಇಲ್ಲ ಕಣ್ರು. ನೀವಿಬ್ರು ಆದ್ರೆ ಭಿಕ್ಷಾಧಿಪತಿಗಳಾಗ್ಬೋದು ನೋಡ್ರಪ್ಪ. ಅವ್ರು ಎಷ್ಟೊಂದು ಕಷ್ಟಪಟ್ಟು ಈ ಕೆಮಿಕಲ್ ನ ಕಂಡುಹಿಡಿದು ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದಾರೆ. ಅದಕ್ಕೆ ನೀವು ಎನ್ಕರೇಜ್ ಮಾಡೋದ್ ಬಿಟ್ಟು ಈ ರೀತಿ ಮಾತಾಡ್ತಿದ್ದೀರಲ್ಲ. ನಾನು
ಬದುಕಲ್ಲ, ಬೇರೆಯವ್ರಿಗೆ ಬದುಕಕ್ಕೂ ಬಿಡಲ್ಲ. ದೇವರು ಕೊಟ್ಟ ತಂಗೆ ಇಂಥ ಕೆಮಿಕಲ್ಸ್ಗಳನ್ನ ಮಾರಬೇಕು ಅಂದ್ರೆ ಘನ ಸರ್ಕಾರದ ಪರ್ಮಿಷನ್ ಅಂತ ತಗೋಬೇಕು. ತಪ್ಪಿ ಹಾಗೇನೆ ಮಾರೋದಕ್ಕೆ ಅಂತ ಹೊರಟ್ರೆ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅಂದ್ರೆ ಆಮೇಲೆ ಅದು ನನ್ನ ತಲೆಗೆ ಬರುತ್ತೆ. ನಮ್ ಬಟ್ಟೆ ಒಪ್ಕೊಳ್ಳೋಕೆ ಸರ್ಕಾರ ಅಂತ ಕೇಳ್ಬೇಕಾ? ನೀವ್ ಇದ್ರಲ್ಲಿ ಇಂಟರ್ಫಿಯರ್ ಆಗ್ಬೇಡಿ. ದೇವ್ರ ತರ ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ಐ ಆಮ್ ರೆಡಿ. ನಾನು ಅಷ್ಟೇ ಫುಲ್ ರೆಡಿ. ವೆರಿ ಗುಡ್. ಅದು ಬಿಟ್ಲಾ, ಆಲ್ ದಿ ಬೆಸ್ಟ್. ಜನರ ಹತ್ರ ಪ್ರೀತಿಯಿಂದ ಮಾತಾಡಿ ಈ ಪ್ರಾಡಕ್ಟ್ ನ ಸೂಪರ್ ಆಗಿ ಸೇಲ್ ಮಾಡಿ. ಅಕಸ್ಮಾತ್ ಈ ಬಿಸ್ನೆಸ್ ಏನಾದ್ರೂ ಕ್ಲಿಕ್ ಆದ್ರೆ ನಾನೇ ನಿಮ್ಗೊಂದು ಪುಟ್ಟ ಫ್ಯಾಕ್ಟರಿನ ಓಪನ್ ಮಾಡ್ಕೊಡ್ತೀನಿ. ಆಗ ಕೆಮಿಕಲ್ ಆಸಿಡ್ ಎರಡನ್ನೂ ನೀವೇ ರೆಡಿ ಮಾಡಿ. ಅತ್ತೆ ಆಶೀರ್ವಾದ ಮಾಡಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಂದು. ಏನ್ ಚೆನ್ನಾಗಿ ಆಶೀರ್ವಾದ ಮಾಡ್ತೀರತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನನಗೆ ಪಲ್ಲು ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂತ. ಏನಪ್ಪ ಸ್ವಲ್ಪ ಬನ್ನಿ ಇಲ್ಲಿ. ಮಾತಾಡೋದಕ್ಕೊಂದು ಅರ್ಥ ಬೇಡವೇನಪ್ಪ? ಮೊದಲನೇ ಸತಿ ಬಿಸ್ನೆಸ್ ಹೋಗ್ತಿದ್ದೀರಾ, ಆರ್ತಿ ಎತ್ತೀನಿ. ಬದ್ದು ಬಾರೋ. ಆರತಿ ಎತ್ತಿಲೆ ನಾಲಿಯಲೆಲ್ಲರೂ. ನೋಡಿಪ್ಪ, ಹೋಗೋವಾಗ ನಿಮ್ ಮುಖದ ಮೇಲೆ ಎಷ್ಟು ನಗು ಇದೆಯೋ ಅಷ್ಟೇ ನಗು ಬರೋವಾಗ್ಲೂ ಇರ್ಬೇಕು. ನೋಡ್ತಾ ಇರು ಪಲ್ಲು, ಇನ್ ಮೇಲೆ ನಮ್ ಜೀವನದಲ್ಲಿ ಹಾಕ್ಮೋರೆ ಮುಖ ಅನ್ನೋದೇ ಇರಲ್ಲ. ಹೋಗು, ನಡೆಯೋ. ಕಲೆ ನಿವಾರಕ ದ್ರಾವಣ, ಕಲೆ ನಿವಾರಕ ದ್ರಾವಣ, ಕಲೆ ನಿವಾರಕ ದ್ರಾವಣ, ಕಲೆ ನಿವಾರಕ ದ್ರಾವಣ. ಕಲೆ ನಿವಾರಕ ದ್ರಾವಣ, ಕಲೆ ನಿವಾರಕ ದ್ರಾವಣ. ನಿಮ್ಮ ಬಟ್ಟೆ ಮೇಲೆ ಕಲೆ ಆಗಿದೆಯೇ? ಹೌದು ಸ್ವಾಮಿ, ಹೌದು. ನಿಮ್ಮ ಗೋಡೆ ಮೇಲೆ ಕಲೆ ಆಗಿದೆಯೇ? ಹೌದು ಸ್ವಾಮಿ, ಹೌದು. ನಿಮ್ಮ ಪಾತ್ರೆ ಮೇಲೆ ಕಲೆ ಆಗಿದೆಯೇ? ಹೌದು ಸ್ವಾಮಿ, ಹೌದು. ಎಲ್ಲ ಕಲೆ ತೆಗಿತೀವಿ, ಎಲ್ಲ ಕಲೆ ತೆಗಿತೀವಿ. ಈ ಶರ್ಟ್ ಮೇಲೆ ಇರೋ ಪ್ರಿಂಟೆಡ್ ಹೂಗಳನ್ನ ತೆಕ್ಕೊಡಕ್ಕಾಗತ್ತಾ ಅಂತ ಈ ನನ್ನ ಮಕ್ಕಳನ್ನ ಕೇಳ್ಬೇಕು. ಕಲೆ ನಿವಾರಕ ದ್ರಾವಣ. ಏನ್ ಸರ್, ಏನ್ ತಗೊಡ್ಬೇಕಾ? ಈ ಶರ್ಟ್ ಮೇಲೆ ಇರೋ ಹೂಗಳು ನನ್ಗೆ ಬೇಡ, ಇದನ್ನ ತೆಕ್ಕೊಡಕ್ಕಾಗತ್ತಾ? ಏನ್ ಸರ್, ಒಂದೊಂದು ಹೂನೆ ಕಿತ್ತು ಕಿತ್ತು ಕೊಡ್ತೀವಿ, ಶರ್ಟ್ ಬಿಚ್ಕೊಡಿ. ಒಂದು ಅಲ್ಲಾಡ್ತಾನೆ ಇಲ್ಲ. ಇದನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಿಕ್ಸ್ ಮಾಡ್ತೀನಿ. ತಗೊಳ್ಳಿ ಸ್ವಾಮಿ, ಅಷ್ಟು ಹೂನು ಕಿತ್ಕೊಟ್ಟಿದೀವಿ. ಶರ್ಟಿನ ಹೂ ತೆಕ್ಕೊಡ್ತೇನೆ ಎಂದು ಶರ್ಟೇ ಸುಟ್ಟಾಗ್ಬಿಟ್ಟಿದ್ರಲ್ರಿ. ಅದು ಕೆಮಿಕಲ್ ಓವರ್ ರಿಯಾಕ್ಟ್ ಆಗ್ಬಿಡ್ತು, ಅದಕ್ಕೆ ಹೀಗಾಗೋಯ್ತು. 1,000 ರೂಪಾಯಿ ಶರ್ಟ್ ಸುಟ್ಟಾಕಿದ್ರಲ್ಲ, ಯಾರು ನಿಮ್ಮ ಅಪ್ಪ ತಂದು ಕೊಡ್ತಾನ? ಕೊಡ್ರಿ 1,000ನ. ಬೆಳಿಗ್ಗೆಯಿಂದ ಬೋಣಿನೇ ಆಗಿಲ್ಲಣ್ಣ. ನನ್ನ ಶರ್ಟ್ ಅನ್ನು ಹಾಳು ಮಾಡಿದ್ದಕ್ಕೆ ನಿಮ್ ಶರ್ಟ್ ಅನ್ನು ಬಿಚ್ಕೊಡಿ, ಬಿಚ್ಕೊಡ್ರಿ ಬೇಗ. ಇನ್ನೊಮ್ಮೆ ಏನಾದ್ರೂ ಈ ರಸ್ತೆಯಲ್ಲಿ ಕಾಣಿಸ್ಕೊಂಡ್ರೆ ಈ ಕೆಮಿಕಲ್ ಅನ್ನೇ ನಿಮ್ಮ ಮುಖಕ್ಕೆ ಹಾಕ್ಬಿಡ್ತೀನಿ. ಅಭಿ ಕೂಲ್, ಅಭಿ ಕೂಲ್, ಅಭಿ ಅಭಿ ಸ್ಟಾಪ್ ದಿಸ್ ನಾನ್ಸೆನ್ಸ್. ಆಗ್ಲಿಂದ ಹೇಳ್ತಾ ಇದ್ದೀನಿ ಕೂಲ್ ಮಾಡ್ಕೊಳ್ಳಿ ಅಂತ. ಅರ್ಥ ಆಗಲ್ಲ ನಿಮ್ಗೆ? ಕೋಪನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ನೀವೆಂತ ಮನುಷ್ಯರಿ? ದೊಡ್ಡದಾಗಿ ಲವಣ ಮಾಡ್ತೀನಿ, ದ್ರಾವಣ ಮಾಡ್ತೀನಿ ಅಂತ ಹೋಗಿ ಮೈ ಮೇಲಿನ ಶರ್ಟ್ನ ಮಾರ್ಕೊಂಡ್ ಬಂದಿದ್ದಾರಲ್ಲ, ಇಂಥವ್ರನ್ನ ನಾನು ಸುಮ್ಮನೆ ಬಿಡ್ಬೇಕೇನ್ರಿ? ಹೊಡ್ಸ್ಕೊಂಡು ಯಾಕಪ್ಪ ಸುಮ್ನೆ ಇದ್ದೀರಾ? ಅದೇನಾಯ್ತು ಅಂತ ಹೇಳ್ಬಿಡಿ. ಯಾರೋ ಒಬ್ಬ ಬಂದು ಅವ್ನ ಶರ್ಟ್ ಮೇಲೆ ಇರೋ ಹೂವನ್ನ ತೆಗೆಯಕ್ಕಾಗುತ್ತಾ ಅಂತ ಕೇಳ್ದ. ನಾವು ತೆಗೆಯಕ್ಕಾಗುತ್ತೆ ಅಂತ ಕಲೆ ನಿವಾರಕ ದ್ರಾವಣ ಹಾಕಿದ್ವಿ. ಹೂವಿನ ಜೊತೆ ಶರ್ಟ್ ಸುಟ್ಟೋಗದ. ಏನಪ್ಪ ಅದ್ ಪ್ರಿಂಟೆಡ್ ಹೂ ಅಂತ ನಿಮಗ್ ಗೊತ್ತಾಗ್ಲಿಲ್ವಾ? ಶರ್ಟ್ ಸುಟ್ಟೋದ್ಮೇಲೆ ನಮಗೂ ಗೊತ್ತಾಗಿದ್ದು. ಇಂಥ ಅಜ್ಞಾನಿಗಳನ್ನ ತಗೊಂಡೋಗಿ ವಿಜ್ಞಾನಿಗಳು ಅಂತ ಬಿಂಬಿಸೋದಕ್ಕೆ ಅಂತ ಹೊರಟಿದಾರಲ್ಲ, ಅವರಿಬ್ರು ಅಜ್ಞಾನಿಗಳು ಹೌದು ಅಲ್ವೋ? ನೀವಿಬ್ರು ಅಂತೂ ದೊಡ್ಡ ಅಜ್ಞಾನಿಗಳು ಕಂಡ್ರೆ. ಇಂಥವ್ರನ್ನ ಸುಮ್ಮನೆ ಬಿಡ್ಬೇಕಾ? ನಿಮ್ಮಿಬ್ರಿಗೂ ಇಂದಿಗ್ಲೇ ಚಮರಾಗಿದ್ದೆ ಆಡ್ಬಿಡ್ತೀನಿ. ಅಣ್ಣಯ್ಯ, ನಮ್ ಯಜಮಾನ್ರಿಗೆ ಹೊಡೆಯಕ್ಕೆ ನಾವ್ರೇನ್ ಚಿಕ್ಕ ಮಗುನ? ಅಣ್ಣಯ್ಯ, ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡು ಹಿಡಿಯೋದಕ್ ಮುಂಚೆ ಸಾವಿರಾರು ಎಕ್ಸ್ಪೆರಿಮೆಂಟ್ ಮಾಡಿದ್ನಂತೆ. ಪಾಪ ಇವ್ರು ಮಾಡಿರೋದು ಒಂದೇ ಒಂದು ಎಕ್ಸ್ಪೆರಿಮೆಂಟ್. ಅಂದ್ರೆ ಏನೀಗ ಇನ್ನು ಸಾವಿರಾರು ಜನ ಬಟ್ಟೆ ಸುಟ್ಟಾಕ್ಬೇಕು ಅಂತನೋ? ಅಭಿ ಫೂಲ್ ತರ ಮಾತಾಡ್ಬೇಡಿ.
ಮಾಡಬೇಡಿ. ಟ್ರೈ ಅಗೇನ್ ಅಂಡ್ ಅಗೇನ್ ಅಂಟಿಲ್ ಯು ಸಕ್ಸಸ್ ಅಂತ ಹೇಳ್ತಾರೆ. ಪದು ಬಿಟ್ಲಾ ನಾವೆಲ್ಲರೂ ಸೇರ್ಕೊಂಡು ಕಲೆ ನಿವಾರಕ ದ್ರಾವಣ ಅಂತ ಒಂದು ಕಂಪ್ನಿ ಓಪನ್ ಮಾಡೋಣ. ಅದಕ್ಕೆ ನಾನೇ MD, ನೀವೇ ಚೀಫ್ ಇಂಜಿನಿಯರ್. ಹಾಗಿದ್ರೆ ಜಾಲಿಯವರೇ ನಾವು ನಮ್ಮ ಬಿಸ್ನೆಸ್ ನ ಮುಂದುವರಿಸಬಹುದಾ? ಒಂದೇ ಸಲ ಯಾರು ಸಕ್ಸಸ್ಫುಲ್ ಆಗಲ್ಲ. ಮೊದ್ಲು ಕೆಟ್ಟದಾಗತ್ತೆ, ಆಮೇಲೆ ಒಳ್ಳೇದು ಆಗೇ ಆಗುತ್ತೆ. ಟೇಕ್ ದಿಸ್ 200 ಮಸಾಲೆ ಸಿಗ್ತೀನಿ. ಕೆಮಿಕಲ್ ಕೆಮಿಕಲ್ ಕೊಳೆ ಹೋಗೋ ಕೆಮಿಕಲ್. ದ್ರಾವಣ ಕಲೆ ಹೋಗೋ ದ್ರಾವಣ. ಗೋಡೆ ಕಲೆ ತೆಗಿರಿ, ಬಟ್ಟೆ ಕಲೆ ತೆಗಿರಿ, ಪಾತ್ರೆ ಕಲೆ ತೆಗಿರಿ, ಎಲ್ಲ ಕಲೆ ತೆಗಿರಿ. ಏನಪ್ಪ ಏನ್ ನಡೀತಿದೆ ಬಿಸ್ನೆಸ್? ಇಡೀ ಬೆಂಗಳೂರಲ್ಲಿ ನಾವು ವರ್ಲ್ಡ್ ಫೇಮಸ್. ಈ ಕಲೆ ನಿವಾರಕ ದ್ರಾವಣನ ಎಲ್ಲ ಕೊಂಡ್ಕೊತಾ ಇದಾರೆ, ನೀವು ಕೊಂಡ್ಕೊಳ್ಳಿ. ಚಾಮರಾಜಪೇಟೆ ಏರಿಯಾದಲ್ಲಿ ಕೆಮಿಕಲ್ ಮಾರಿದ್ದು ನೀವೇನಾ? ಹೌದು, ನಾವೇ. ಇಡೀ ಬೆಂಗಳೂರಿಗೆ ನಾವು ವರ್ಲ್ಡ್ ಫೇಮಸ್. ಫೇಮಸ್. ಆ ಏರಿಯಾ 8ನೇ ಕ್ಲಾಸಲ್ಲಿ ಸೀತಮ್ಮ ಅಂತ ಒಬ್ರು ಇದ್ದಾರೆ, ಅವ್ರಿಗೆ ಕೆಮಿಕಲ್ ಮಾರಿದ್ದು ನೀವೇನಾ? ಸೀತಮ್ಮನಿಗೆ ಏನು ಸಾರ್? ಜಲಜಮ್ಮ, ವಿಶಾಲಕ್ಷಮ್ಮ, ಲಿಂಗಮ್ಮ, ತುಂಗಮ್ಮ ಇವ್ರಿಗೆಲ್ಲರಿಗೂ ಕೆಮಿಕಲ್ ಮಾರಿದ್ದು ನಾವೇ. ಎಲ್ಲಾ ಮೊದ್ಲಿಗೂ ಕೆಮಿಕಲ್ ಕೊಟ್ರೆ ನಾವೇ ಸಾರ್. ನನ್ನ ಮಕ್ಳ ಕೆಮಿಕಲ್ ಮಾರೋ ನೆಪ ಹೊತ್ಕೊಂಡು ಸೀತಮ್ಮನ ಕುರ್ಚಿ ಕಟ್ಟಾಕ್ಬಿಟ್ಟು ಅವಳ ಹತ್ರ ಇರೋ ಒಡವೆನೆಲ್ಲ ಒತ್ಕೊಂಡು ಹೋಗಿದ್ರಾ ನಿಮ್ಮನೆ? ನಾವೆಲ್ಲ ಸರ್ ಆ ಕೆಲಸ ಮಾಡಿದ್ದು. ಹೌದಾ? ಬಾಯ್ ಬಿಡಿಸ್ತೀರಿ. ಅಲ್ಲಿ ನೋಡು ಅಣ್ಣಯ್ಯ, ಪದ್ದುನ ಮತ್ತೆ ನಮ್ಮ ಯಜಮಾನ್ರನ್ನ ಹಾಗೆ ಹೊಡಿತಾ ಇದ್ದಾರೆ. ಎಲ್ಲಮ್ಮ ಅಲ್ಲಿ ನೋಡು. ಯಾಕೆ ನಮ್ಮ ಹುಡುಗರು ಹೊಡಿತಾ ಇದ್ದೀರಾ? ಯಾಕ ಚಾಮರಾಜಪೇಟೆ ಸೀತಮ್ಮನ ಮನೆಯಲ್ಲಿ ಒಡವೆ ಕಟ್ಕೊಂಡು ಹೋಗಿ ಇವ್ರೆ ಅಂತ ಗೊತ್ತಾಯ್ತು, ಅದಕ್ಕೆ. ಹೌದೇನ್ರೋ ಅಯೋಗ್ಯ? ಇಲ್ಲ ಕಣ ಪಾಂಡ್ರಂಗ, ಈ ಕೆಮಿಕಲ್ ತಗೊಳ್ತಾರ ಅನ್ನೋ ಆಸೆಗೆ ಸೀತಮ್ಮ ಗೊತ್ತು ಅಂದ್ಬಿಟ್ವಿ. ಸರ್, ಬೇಕಾದ್ರೆ ಈ ನಿಮ್ ಜುಬ್ಬದ ಮೇಲೆ ಆಗಿರೋ ಕಲೆ ನಾವು ಫ್ರೀ ಆಗಿ ತಕೊಡ್ತೀವಿ ಸರ್. ಇದು ಸಾಮಾನ್ಯ ಕಲೆ ಅಲ್ಲಮ್ಮ, ರಕ್ತದ ಕಲೆ. ಸರ್, ನೀವು ಕುರಿ ಕಡಿಯೋರ? ಇಲ್ಲಮ್ಮ, ಮನ್ಸೂರ್ ಕಡಿಯೋರು. ನಿನ್ನೆ ಯಾವನೋ ಒಬ್ಬ ನಿಂತರನೇ ರಾಂಗ್ ಮಾಡ್ತಾ ಇದ್ದ, ಅವ್ನ್ ಮೆಟ್ರೆನ ಹಂಗೆ ಚರ 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 ಅಂತ ಕೂದ್ಬಿಟ್ಟೆ. ಅವಾಗಾರಿದ್ದು ರಕ್ತ. ಈ ರಕ್ತದ ಕಲೆನ ನೀವು ತಕ್ಕೊಟ್ರೆ ನೀವು ನಿಜವಾಗ್ಲೂ ಕೆಮಿಕಲ್ ಮಾರೋರು ಅಂತ ಬಿಟ್ಬಿಡ್ತೀವಿ. ಅಯ್ಯಪ್ಪ, ಹೇಗಾದ್ರೂ ಮಾಡಿ ಆ ಕಲೆ ಹೋಗ್ಸಿದ ತಾಳಿ ಬಾಕಿನ ಉಳಿಸಿಪ್ಪ. ನಿಮ್ಮ ಜುಬ್ಬನ ನೀವೇ ತಕ್ಕೊಡ್ತೀರ, ನಾವೇ ತಗೋಬೇಕು. ನಾವು ಊರಪ್ಪನ ಮಕ್ಕಳು, ನಾವೇ ತೆಗೆ. ಏನೋ ಹೊಟ್ಟೆ ಆಗ್ತೀವಲ್ಲ. ತಗೊಳ್ಳಿ ಸರ್, ಕಲೆ ಎಲ್ಲ ಮಾಯ. ಬಟ್ಟೆ ಕಲೆ ತೆಗಿತೀನಿ ಅಂದ್ಬಿಟ್ಟು ಬಟ್ಟೆದ ಸುಟ್ಟಾಕ್ಬಿಟ್ರು, ರಕ್ತ ಕೂಗ್ಬಿಡ್ತೀನಿ. ರಾಧಿಕಾ, ಫಾರಿನ್ ಇಂದ ಯಾವಾಗ ಬಂದೆ? ಒಂದೇ ಸಲ ಬಂದೆ. ನನ್ಗೆ ಇಂಡಿಯನ್ ಕಲ್ಚರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ನೋಡು ಈ ಪೇಂಟಿಂಗ್ ತಗೊಂಡೆ. ಇದನ್ನ ಯಾವ ಕಡೆಯಿಂದ ನೋಡುದು? ಈ ಕಡೆಯಿಂದ ನೋಡ್ಬೇಕು ಅನ್ಸುತ್ತೆ. ಹೀಗೆ ಇಲ್ಲ ಅಮ್ಮ, ಇದನ್ನ ಈ ಕಡೆಯಿಂದ ನೋಡ್ಬೇಕು ಅನ್ಸುತ್ತೆ. ಇಲ್ಲ, ಈ ಕಡೆಯಿಂದ ಹೀಗೆ ನೋಡ್ಬೇಕು ಅನ್ಸುತ್ತೆ. ಆಗಲ್ಲಮ್ಮ, ಇದನ್ನ ಹೀಗೆ ಇಟ್ಕೊಂಡು ಯಾವ ಕಡೆಯಿಂದ ನೋಡೋದು, ಇದು ಏನು ಅಂತ ಅರ್ಥನೇ ಆಗಲ್ವಲ್ಲ. ಈ ಪೇಂಟಿಂಗ್ ವಿಶೇಷತೆನೇ ಅದು. ಎಷ್ಟು ಸಲ ನೋಡಿದ್ರು ಏನು ಅಂತ ಅರ್ಥನೇ ಆಗಲ್ಲ. ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಕ್ಯೂರಿಯಾಸಿಟಿ ಒಂದ್ ಸ್ವಲ್ಪನೂ ಕಡಿಮೆ ಆಗಲ್ಲ. ಇದನ್ನ ಹೇಗ್ ಬೇಕಾದ್ರೂ ನೋಡ್ಬೋದು. ಉದ್ದುದ್ದ ನೋಡ್ಬೋದು, ಅಡ್ಡಡ್ಡ ನೋಡ್ಬೋದು, ಮಲಗಸ್ ನೋಡ್ಬೋದು, ಕೂಸ್ ನೋಡ್ಬೋದು. ಅದಕ್ಕೆ ನಾನು ಈ ಪೇಂಟಿಂಗ್ಗೆ 1 ಲಕ್ಷ ಕೊಟ್ಟು ತಗೊಂಡಿದ್ದೀನಿ. ಲೇ ವಿಟ್ಲ, ಮನೆಗೆ ಯಾರೋ ಗೆಸ್ಟ್ ಬಂದಿದಾರೋ, ಬಾರೋ ಅವ್ರಿಗೊಂದು ಬಾಟ್ಲು ಕಲೆ ನಿವಾರಕ ದ್ರಾವಣ ಮಾರ್ಬಿಡೋಣ. ಜಾಜಿ ಅವ್ರೆ, ಯಾರು ಇವರು? ಹಾಕಿರೋ ಡ್ರೆಸ್ ನೋಡಿದ್ರೆ ಫಾರಿನ್ ರಿಟರ್ನ್ ಅನ್ಸುತ್ತೆ. ಎಸ್ ಪದು, ನನ್ನ ಕ್ಲೋಸ್ ಫ್ರೆಂಡ್ ರಾಧಿಕಾ ಅಂತ. ಮೊನ್ನೆ ತಾನೇ ಇಂಗ್ಲೆಂಡ್ ಇಂದ ಬಂದಿದ್ದಾಳೆ. ರಾಧಿಕಾ ಅವರೇ ನಮಸ್ಕಾರ. ನನ್ನ ಹೆಸರು ಪದ್ಮನಾಭ ಅಂತ. ನನಗಿನ್ನೂ ಮದ್ವೆನೇ ಆಗಿಲ್ಲ. ಮೈಸೆಲ್ಫ್ ವಿಠಲ್ ಮೂರ್ತಿ MA. ಓ, MA ಓದಿದ್ದೀರಾ? MA ಅಂದ್ರೆ ಮನೆಯಲ್ಲಿ ಅಂತ. ರಾಧಿಕಾ ಅವರೇ, ನಾವು ಈ ಹೊಸ ಪ್ರಾಡಕ್ಟ್ ನ ಮಾರ್ಕೆಟ್ಗೆ ರಿಲೀಸ್ ಮಾಡಿದ್ವಿ. ಇದರ ಹೆಸರು ಕಲೆ ನಿವಾರಕ ದ್ರಾವಣ ಅಂತ. ಇದೇನಾದ್ರು ನಿಮ್ಮ ಮನೇಲಿದ್ರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮುಖದಲ್ಲಿ ಯಾವ ಕಲೆನೂ ಉಳಿಯಲ್ಲ. ಈಗ ತಾನೇ ಬಂದಿದ್ದಾಳೆ. ನಿನ್ ಬಿಸ್ನೆಸ್ ವಿಷಯನ ಆಮೇಲೆ ಮಾತಾಡೋ. ಜಾಜಿ, ನಿಮ್ ಹಸ್ಬೆಂಡ್ಗೆ ಆಂಟಿಕ್ಸ್ ನ ಕಲೆಕ್ಟ್ ಮಾಡೋ ಹಾಬಿ ಇದೆ ಅಲ್ಲ? ಹೌದು, ಈ ರೂಮ್ ತುಂಬಾ ಅದನ್ನೇ ತುಂಬಿಕೊಂಡಿದ್ದಾರೆ. ಪ್ಲೀಸ್, ಕ್ಯಾನ್ ಐ ಸೀ ದಟ್? ಆಫ್ ಕೋರ್ಸ್. ಒಂದ್ ನಿಮಿಷ, ಅಲ್ಲಿ ಈ ಕಡೆ ಬಾರೆ. ಅತ್ತೆ, ಬ್ಲೆಸ್ ಮೀ. ಸ್ವಲ್ಪ ಕಾಫಿ ಮಾಡ್ಬಿಡ್ತೀರಾ? ಆಯ್ತಮ್ಮ.
ಬಿಟ್ಲ ಯಾರೋ ಇಷ್ಟು ಚೆನ್ನಾಗಿರೋ ಪೇಂಟಿಂಗ್ ಮೇಲೆ ಹೃದಯನೇ ಎಲ್ದಿರೋ ರೆಡ್ಡಿಂಗ್ ಕಲ್ ಗೀಚ್ ಬಿಟ್ಟಿದಾರಲ್ಲ. ಈ ಕಲೆ ನಿವಾರಕ ದ್ರಾವಣನ ಇದ್ರ ಮೇಲೆ ಹಂಗೆ ಸುದ್ದು ನಾಪತ್ತೆ ಮಾಡ್ಬೋಣ ಕಲೆನ. ಏನು ಎಫೆಕ್ಟ್ ಆಗಿ ಗೊತ್ತಾಗ್ತಿಲ್ಲ, ಇನ್ ಸ್ವಲ್ಪ ಹಾಕೋ. ಲೋ ರೆಡ್ಡಿಂಗ್ ಕಲೆನ ತೆಗಿತೀವಿ ಅನ್ಬಿಟ್ಟು ಪೇಂಟಿಂಗ್ ನ ಸುಟ್ಟಾಕ್ಬಿಟ್ವಲ್ಲೋ. ಈಗ ನಮಗೆ ಕಾದಿದೆ. ನಿನ್ನ ಹಸ್ಬೆಂಡ್ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಅದೊಂದು ದೊಡ್ಡ ಹೂಜಿ ತರ ಇತ್ತಲ್ಲ, ಅದಕ್ಕೊಂದು ಪೈಪ್ ಇತ್ತು. ಅದು ಹೂಜಿ ಅಲ್ಲ, ಶಹಜಾನ್ ಸೇರ್ತಿದ್ ಹುಕ್ಕ. ಹೌದಾ? ಅದಂತೂ ತುಂಬಾ ಚೆನ್ನಾಗಿದೆ. ನಿನ್ನ ಹಸ್ಬೆಂಡ್ ಹತ್ರ ಅದು ಎಷ್ಟು ಅಂತ ಕೇಳಿಟ್ಕೊ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅದನ್ನ ಪರ್ಚೇಸ್ ಮಾಡ್ತೀನಿ. ಓಕೆ? ನನ್ನ ಪೇಂಟಿಂಗ್ ಯಾರೋ ಸುಟ್ಟು ಹಾಕ್ಬಿಟ್ಟಿದ್ದಾರೆ. ಅದು ಆ ಪೇಂಟಿಂಗ್ ಮೇಲೆ ಯಾರೋ ನಿರ್ದಯದಿಂದ ರೆಡ್ಡಿಂಗ್ ಕಲ್ ಗೀಚಿದ್ರು. ಅದ್ರ ಮೇಲೆ ಕಲೆ ನಿವಾರಕ ದ್ರಾವಣ ಹಾಕ್ತೆ ಬಗ 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 ಅಂತ ಉರ್ದೋಯ್ತು. ಎಷ್ಟು ಚೆನ್ನಾಗಿದೆ ಪೇಂಟಿಂಗ್ ನ ಸುಟ್ಟು ಹಾಕ್ಬಿಟ್ಟಿದ್ದೀರಾ. ಮರ್ಯಾದೆಯಿಂದ ನನಗೆ 1 ಲಕ್ಷ ರೂಪಾಯಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬಿಟ್ಲ ಈ ಕಲೆ ನಿವಾರಕ ದ್ರಾವಣ ಯಾರು ಕೊಂಡ್ಕೊಳ್ತಾನೆ ಇಲ್ವಲ್ಲ. ಹಾಗಂತ ನಾವು ಮನೆಗೆ ಹಂಗೆ ಹೋಗಕ್ಕಾಗತ್ತಾ? ಆ ರಾಧಿಕಾ ಏನಾರು ನೋಡಿದ್ರೆ ಗಾಚಾರ ಬಿಡಿಸ್ಬಿಡ್ತಾಳೆ. ಅವಳ ಒಬ್ಳೆ ಸಿಕ್ಕಾಗ ಅಮ್ಮ ನಮ್ ತಪ್ಪಾಯ್ತಮ್ಮ ನಮಗ್ ಕ್ಷಮಿಸ್ಬಿಡಿ ಅಂತ ಹೇಳಿ ಕಾಲಿಗೆ ಬಿಟ್ಬೋಣ. ಮರ್ಯಾದೆ ಹೋಗೋದಾದ್ರೆ ಅವಳೊಬ್ಳು ಮುಂದೆ ತಾನೆ ಓದೋಗಿ ಬಿಡು. ಅದು ರಾಧಿಕಾ ಅಲ್ವೇನಾ? ರಾಧಿಕಾ ಅವರೇ, ಏನಿದು? ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡ್ಬೇಕು. ನಾವ್ ಮಾಡಿ ತಪ್ಪನ್ನು ದಯವಿಟ್ಟು ಹೊಟ್ಟೆ ಹಾಕೊಂಡ್ ಬಿಟ್ಬಿಡಿ. ನಾಚಿಕೆ ಆಗಲ್ವಾ ನಿಮ್ಗೆ? ಮತ್ತೆ ಇಲ್ಲಿಗೆ ಬಂದಿದ್ದೀರಲ್ಲ. ಅಯ್ಯಯ್ಯೋ, ನನ್ನ ದುಪ್ಪಟ್ಟ ಎಲ್ಲ ಹಾಳಾಗೋಯ್ತು ನಿಮ್ಮಿಂದಲೇ. ನೀವೇನು ಯೋಚನೆ ಮಾಡ್ಬಿಡಿ. ಈ ದುಪ್ಪಟ್ಟ ಮೇಲಾಗಿರೋ ಕಲೆನ ನಾವ್ ಈ ದ್ರಾವಣ ಹಾಕಿ ತೆಗೆದ್ಬಿಡ್ತೀವಿ. ಈ ದ್ರಾವಣನಲ್ಲಿ ಎಂತ ಕಡೆ ಹೋಗುತ್ತಂತೆ. ಬರೀ ಬೆಂಕಿನ ಕಾಣ್ತಿದೆ, ಬೇರೆ ಕಾಣ್ತಿಲ್ವಲ್ಲ. ಸುಟ್ಟು ಬೂದಿ ಆಗ್ಬಿಟ್ಟಿದ ಕಣ. ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಹೋಗಿ ಹೋಗಿ, ಇದು ಡಬ್ಬಲ್ ವಸೂಲಿ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಧಿಕಾನೇ ಅಲ್ಲ. ಅಯ್ಯೋ, ಯಾಕಪ್ಪ ಇಷ್ಟೊಂದು ಗಾಬರಿಲಿದ್ದೀರಾ? ಏನಾಯ್ತು? ಅಯ್ಯೋ ಪಲ್ಲು ದೊಡ್ಡ ಎಡವಟ್ಟಾಗೋಯ್ತು. ಅದು ಏನಾಯ್ತು? ನಾವು ರಾಧಿಕಾ ಅವ್ರ ಹತ್ರ ಕ್ಷಮೆ ಕೇಳಕ್ ಹೋದ್ವಾ, ಅವ್ರ ದುಪ್ಪಟ್ಟ ಕೆಳಗಡೆ ಬಿದ್ದೋಯ್ತು. ಈ ಮಹಾನ್ ಬಾಬಾ ಅದ್ರ ಮೇಲೆ ಕುಡ್ದಾಡ್ಬಿಟ್ಟ. ಆ ಮಣ್ಣಿನ ಕಲೆ ಆಗಿತ್ತು. ಆ ಮಣ್ಣಿನ ಕಲೆ ತೆಗೆಯೋಣ ಅಂತ ನಮ್ಮ ಕಲೆ ನಿವಾರಕ ದ್ರಾವಣನ ಅದ್ರ ಮೇಲೆ ಹಾಕಿದ್ವಿ. ಆ ದುಪ್ಪಟ್ಟ ಸುಟ್ಟು ಕರುಕಲ ಆಗೋಯ್ತು. ಜಾಜಿ, ನೀವಿಬ್ರು ಇಲ್ಲೇ ಇದ್ದೀರಾ? ಇವತ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ರಾಧಿಕಾ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಕೋಪ ಬರ್ದೇ ಇರುತ್ತಾ ಇವ್ರು ಮಾಡಿರೋ ಕೆಲ್ಸಕ್ಕೆ? ಏನ್ ಮಾಡಿದ್ರು? ಇಲ್ಲಿ ನೋಡು ನನ್ನ ದುಪ್ಪಟ್ಟನ ಹೇಗ್ ಮಾಡಿದ್ದಾರೆ ಅಂತ. ಇದ್ಯಾಕೆ ಹೀಗಾಗಿದೆ? ಅದಕ್ಕೆ ಇವ್ರ ದುಪ್ಪಟ್ಟದ ಮೇಲಿನ ಮಣ್ಣಿನ ಕಲೆ ಹೋಗ್ಸಕ್ಕೆ ದ್ರಾವಣ ಹಾಕಿದ್ದಾರೆ, ಸುಟ್ಟು ಕರ್ಕಲಾಗಿದೆ. ನೀವಿಬ್ರು ಮಾಡೋ ಕೆಲಸ ಒಂದೋ ಎರಡೋ ನಿಮ್ಮನ್ನು. ನಾನಿನ್ನೇ ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾಕೆ ಬೀಟ್ ಮಾಡ್ತಿದ್ದ? ಸಾಕ್ಷಿ ಸಮೇತ ಸಿಕ್ ಬಿದ್ದಿದ್ದಾರೆ, ನೀವೇನ್ರಿ ಎನ್ಕ್ವೈರಿ ನಡೆಸೋದು? ನೋಡು ಜಾಜಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಪೇಂಟಿಂಗ್ ಹಾಳು ಮಾಡಿರೋದಕ್ಕೆ 1 ಲಕ್ಷ, ದುಪ್ಪಟ್ಟ ಸುಟ್ಟು ಹಾಕಿರೋದಕ್ಕೆ 500 ರೂಪಾಯಿ ಕೊಡ್ಬೇಕು ಅಷ್ಟೇ. ಅಲ್ಲ ಕಣ್ರಿ, ಬರೀ ಒಂದು ದುಪ್ಪಟ್ಟಕ್ಕೆ 500 ರೂಪಾಯಿ. ದುಪ್ಪಟ್ಟ ಇಲ್ಲದೆ ಡ್ರೆಸ್ ಹಾಕೊಳಕ್ ಆಗಲ್ಲ. ಮತ್ತೀಗ ಹಾಕೊಂಡಿದ್ದೀರಾ? ನಾಳೆ ತಂದ್ಕೊಡ್ತೀನಿ, ನೀವೇ ಹಾಕೊಳ್ಳಿ. ನೋಡು ಜಾಜಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾಳೆ ಬರ್ತೀನಿ, ದುಡ್ಡು ಕೊಡ್ಬೇಕು. ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮಿಂದ ಇನ್ನು ನಾನು ಏನೇನು ಅನ್ಭವಿಸ್ಬೇಕು? ಇನ್ನೊಂದ್ಸಲ ಏನಾದ್ರು ನಮ್ಮ ಮೇಲೆ ಕೈ ಮಾಡಿದ್ರೆ ಈ ದ್ರಾವಣನ ನಿನ್ ಮುಖದ ಮೇಲೆ ಹಾಕ್ಬಿಡ್ತೀವಿ. ಯಾಕಮ್ಮ ಸಪ್ಗಿದೀಯಾ? ನನಗ್ ಬರ್ಬೇಕಾಗಿರೋ ದುಡ್ಡು ಇನ್ನೂ ಬಂದಿಲ್ವಲ್ಲ. ಇಲ್ಲೇ ವೇಟ್ ಮಾಡೋದಾ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡೋದಾ ಅಂತ ಯೋಚನೆ ಮಾಡ್ತಾ ಪಾಂಡುರನ್ನ ಗಂಡುಗಲಿ. ಹೆಸರಿಗೆ ಲಂಗ ತೋರಿಸಿದ ಮೇಲೆ ನಿನ್ನ ಗಂಟುಗಲಿ ಎಂದೇನು ಬಂತು? ಅದೇನು ಅಂತ ಹೇಳಿ. ದುಡ್ಡು ಕೊಡ್ತೀನಿ ಅಂತ ಒಪ್ಪನ ಮೇಲೆ ಕೊಡಬೇಕಾದ್ದು ಕಳ್ಮ ಕಣೋ, ಕೊಟ್ಟು ಕಳಿಸೋ. ಅಭಿ, ಇದೊಂದ್ಸಲ ಅವರಿಬ್ರಿಗೂ ಎಕ್ಸ್ಕ್ಯೂಸ್ ಮಾಡಿ ಕೊಟ್ಟು ಕಳಿಸ್ಬಿಡಿ ಪ್ಲೀಸ್. ಈಗೇನೋ ಅವ್ರನ್ನ ದುಡ್ಡು ಕೊಟ್ಟು ಕಳಿಸ್ತೀನಿ, ಬಂದಾದ್ಮೇಲೆ ನಿಮ್ಮಿಬ್ರಿಗೂ ಕಾದಿದೆ.
ಅದು ಮೇಡಮ್ ಅವರೇ, ನಿಮ್ಮ ವೇಲಿಂದು 500, ಪೇಂಟಿಂಗಿಂದು 1 ಲಕ್ಷ ಅರ್ಪಿಸ್ಕೊಬೇಕು. ಅಂತದ್ದೇ ದುಪ್ಪಟ ಏನೋ ತಗೋಬಹುದು, ಆದ್ರೆ ಪೇಂಟಿಂಗು ಎಷ್ಟು ಚೆನ್ನಾಗಿತ್ತು, ಹಾಳು ಮಾಡ್ಬಿಟ್ರು. ನನಗೂ ಕೂಡ ಅದೇ ತರದೊಂದು ಪೇಂಟಿಂಗ್ ಬೇಕಾಗಿತ್ತು. ಅದು ಎಲ್ಲಿ ಸಿಕ್ಕುತ್ತೆ ಅನ್ನೋ ಅಡ್ರೆಸ್ ಕೊಡ್ತೀರಿ? ಯಾಕೆ? ಅಂತದ್ದೇ ಒಂದು ಪೇಂಟಿಂಗ್ ನ ತಂದು ನಮ್ಮ ಮನೆಯಲ್ಲಿ ನೇತಾಕಿ ಈ ಇಬ್ರು ಮುಟ್ಟಾಳ್ರು ಅದ್ರ ಮುಂದೆ ನಿಲ್ಸ್ಬಿಟ್ಟು ಸಾಯೋವರೆಗೂ ಚೆನ್ನಾಗಿ ಹೊಡಿಯಕ್ಕೆ. ವರ್ಷಕ್ಕೊಂದ್ಸಲ ಚಿತ್ರಸಂತೆ ಅಂತ ನಡೆಯುತ್ತಲ್ಲ, ಅದೇ ನಮ್ಮ ಚಿತ್ರಕಲಾ ಪರಿಷತ್ನಲ್ಲಿ. ಹಾ, ಹಾಗೆ 3ನೇ ಕ್ಲಾಸಲ್ಲಿ ಮರದ ಕೆಳಗಡೆ ಒಬ್ಬ ಹುಡುಗ ಕುತ್ಕೊಂಡು ಪೇಂಟ್ ಮಾಡ್ತಾ ಇರ್ತಾನೆ. ಅವ್ನು ಹೋಗಿ 100 ರೂಪಾಯಿ ನೋಟ್ ಕೊಟ್ರೆ ಅಂತದ್ದೇ ಪೇಂಟಿಂಗ್ ನ ನಿಮಗ್ ಕೊಡ್ತಾನೆ. ಮತ್ತೆ ನೀವು ನನ್ನ ಹತ್ರ 1 ಲಕ್ಷ ರೂಪಾಯಿ ಪೀಕಿಸ್ಬಿಟ್ರಿ. ಕಲೆ ಬೆಲೆ ಏನು ಅಂತ ನಿಮಗ್ ಗೊತ್ತಾಗ್ಲಿ ಅಂತಾನೆ 1 ಲಕ್ಷ ಪೀಕ್ಸಿದ್ದು.